ಡಸ್ಟ್ಬಿನ್ ಇರುತ್ತೆ. ಅವಾಗ ಸ್ಮಾರ್ಟ್ ಕಾರ್ಡ್ ಜಸ್ಟ್ ಅದರಿಂದನೇ ಅದು ಡೆಬಿಟ್ ಕಾರ್ಡ್ ಆಪ್ಷನ್ ಇರುತ್ತೆ. ಸ್ಮಾರ್ಟ್ ಕಾರ್ಡಲ್ಲಿ ವಿಡಿಯೋ ಕಾಲ್ ಎಲ್ಲ ಒಂದೇ ಒಂದು ಸ್ಮಾರ್ಟ್ ಕಾರ್ಡಲ್ಲಿ ಆಗೋಗುತ್ತೆ. ನೆಕ್ಸ್ಟ್ ಟಾಪಿಕ್ ಅಮೆಝಾನ್ ಡಸ್ಟ್ಬಿನ್. ನಾವು ಒಂದು ಚಾಕ್ಲೇಟ್ನ ತಿಂದು ಡಸ್ಟ್ಬಿನಲ್ಲಿ ಹಾಕಿದ್ರೆ ಅದು ಬಾರ್ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಅಮೆಝಾನ್ ಪ್ರೈಮ್ ಆ್ಯಪಿಗೆ ಕಳಿಸ್ತದೆ. ಆ ಪ್ರೈಮ್ ಆ್ಯಪ್ ಅನ್ನೋದು ನಮಗೆ ಆ ಐಟಮು ವಿತಿನ್ 24 hours ನಮ್ಮ ಮನೇಲಿ ಬಂದಿರುತ್ತೆ. ಆ ಥರ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಏರ್ ಟ್ರಾಫಿಕ್. ಈಗಾಗಲೇ ಚೀನಾದವರು ಏರಲ್ಲಿ ಓಡಾಡೋ ಕಾರ್ನ ಇನ್ವೆಂಟ್ ಮಾಡಿದ್ದಾರೆ. ಅದಿನ್ನೂ ಈಚೆ ಕಡೆ ಪ್ರಪಂಚಕ್ಕೆ ತೋರಿಸಿಲ್ಲ. ಅದೇನೆಂದರೆ ಏರದು ಅಂದರೆ ಕ್ಲೌಡ್ಸ್ ಹತ್ತಿರ ಎಲ್ಲ ಮೇಲ್ಗಡೆ ಹೋಗುತ್ತೆ. ಟ್ರೋಪೋಸ್ಫಿಯರ್ ಅಂತ ಅರ್ಥ ಲೇಯರ್ ಇದೆ, ಅದ್ರ ಒಳಗೆ ಮಾತ್ರ ಓಡಾಡೋ ಅಂತ ಕಾರ್ಗಳನ್ನ ತಯಾರು ಮಾಡಿದ್ದಾರೆ. ನೆಕ್ಸ್ಟ್ ನಾವು ಯೂಸ್ ಮಾಡ್ತಿರೋ ಬುಕ್ಸು, ಪೆನ್ಸು ಇವೆಲ್ಲ 2040 ಒಳಗೆ ಮ್ಯೂಸಿಯಮಲ್ಲಿ ಸಿಗ್ತಾರೆ. ಯಾಕೆಂದ್ರೆ ಅವಾಗ ನಾವು ಯೂಸ್ ಮಾಡ್ತಿರೋದು ಕೀಪ್ಯಾಡ್ಸ್ ಇವೆಲ್ಲ ನಮಗೆ ಅವಾಗ 2040 ಅಷ್ಟೊತ್ತಿಗೆ ನಮ್ಮ ಕೈಲಿ ಇರುತ್ತೆ. ಯಾರು ಬುಕ್ಸ್ ಅಂದರೆ ಏನಂತ ಕೇಳಿದ್ರೆ ಮ್ಯೂಸಿಯಮ್ಗೆ ಹೋಗಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ರೋಬೋ ಡಾಕ್ಟರ್ಸ್. ನಾವು ಕೊರೋನಾ ಟೈಮಲ್ಲಿ ಡಾಕ್ಟರ್ಸ್ ತುಂಬ ಶಾರ್ಟೇಜ್ ಆಗಿರ್ತಾರೆ. ಆಗ ನಮ್ಗೆ ಏನು ಮಾಡಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ. ಅವಾಗ ಡಾಕ್ಟರ್ಸ್ ಕೊಡ್ತಾ ಇರೋದು ನೋಡ್ಬಿಟ್ಟು ಒಬ್ಬ ಸೈಂಟಿಸ್ಟು ರೋಬೋ ಡಾಕ್ಟರ್ನ ಕಂಡುಹಿಡಿತಾರೆ. ಅದರಿಂದ ಆ ರೋಬೋ ಡಾಕ್ಟರ್ ಏನು ಮಾಡುತ್ತೆ ಅಂದರೆ ಪೇಷಂಟಿಗೆ ಬೇಕಾಗಿರೋ ಸರ್ಜರಿ ಬೇಕೋ ಮೆಡಿಸನಿಂದ ಕ್ಯೂರ್ ಆಗುತ್ತೋ ಎಲ್ಲ ಆ ರೋಬೋ ಡಾಕ್ಟರ್ ಗೊತ್ತು ಮಾಡಿಕೊಂಡು ಫ್ಯೂಚರಲ್ಲಿ ಆಗೋ ಪ್ರಾಬ್ಲಮ್ಸನ್ನ ತಡೆಯೋ ರೀತಿ ಮೆಡಿಸಿನ್ಸ್ ಕೊಡ್ತದೆ. ಆಮೇಲೆ ರೋಬೋಸು ಮೆಡಿಕಲ್ಸ್. ಈಗ ನಾವೊಂದು ಪೇನ್ ಕಮ್ಮಿ ಆಗೋಕ್ಕೆ ಅಂತ ಒಂದು ಮಾತ್ರೆ ಬೇಕಾಗುತ್ತೆ. ಆದರೆ ಡಾಕ್ಟರ್ಸ್ ಒಂದು ಮಾತ್ರೆ ಬರ್ಕೊಂಡಿರ್ತಾರೆ, ಅದು ನಮಗೆ ಮೆಡಿಕಲಲ್ಲಿ ಸಿಕ್ಕಿರಲ್ಲ. ಆದರೆ ಸೇಮ್ ಕಂಟೆಂಟ್ ಇರೋ ಬೇರೆ ಮಾತ್ರೆನ ತಂದು ಕೊಡುತ್ತೆ. ಆ ರೀತಿ ಟೆಕ್ನಾಲಜಿ ಡೆವಲಪ್ ಆಗಿರುತ್ತೆ ವಿತಿನ್ 2030. ನೆಕ್ಸ್ಟು ಫೀಮೇಲ್ ಇಯರಿಂಗ್ಸ್. ನಿಮಗೊಂದು ಎಲ್ಲ ಹುಡುಗಿರಿಗೂ ಒಂದು ಗುಡ್ ನ್ಯೂಸ್ ಏನಂದರೆ ಎದುರುಗಡೆ ಕಾಣಿಸ್ತಿರೋ ಮನುಷ್ಯಂದು ಕ್ಯಾರೆಕ್ಟರ್ ಜಸ್ಟ್ ಇಯರಿಂಗು ಎದುರುಗಡೆ ಮನುಷ್ಯನ ಕ್ಯಾರೆಕ್ಟರಿಂದ ಮನುಷ್ಯಂದು ಅಡ್ವಾಂಟೇಜ್ ಏನೋ ಡಿಸ್ಅಡ್ವಾಂಟೇಜ್ ಏನೋ, ಅವ್ನು ಒಳ್ಳೆಯವನ ಕೆಟ್ಟವನ ಎಲ್ಲ ಬಯೋಡೇಟಾ ನಿಮ್ಮ ಬ್ರೈನಿಗೆ ಹೋಗೋ ರೀತಿ ಇಯರಿಂಗ್ಸ್ನ ಕಂಡುಹಿಡ್ದಿದ್ದಾರೆ. ನೆಕ್ಸ್ಟು ಮೂನು. ಈಗಾಗಲೇ ನಮ್ಮ ಇಸ್ರೋ ಸೈಂಟಿಸ್ಟು ಚಂದ್ರಯಾನ 3 ಲಾಂಚ್ ಮಾಡಿ ಮೂನಿನ ಸೌತ್ ಪೋಲ್ ಮೇಲೆ ವಾಟರ್ ಐತೆ ಅಂತ ಇಡೀ ಪ್ರಪಂಚಕ್ಕೆ ತಿಳಿಸಿದ್ದಾರೆ. ಅದರಿಂದ ಅಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅನ್ನೋ ಟೆಕ್ನಾಲಜಿ ಮೇಲೆ ವಾಟರ್ನ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಸಪ್ರೇಟ್ ಮಾಡಿ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಗಿಡಗಳನ್ನ ಮತ್ತು ಮರಗಳನ್ನ ಬೆಳೆಸಿ ಅಲ್ಲಿ ಒಂದು ಪ್ರಪಂಚ ಸೃಷ್ಟಿಯಾಗೋ ಥರ ಮಾಡಿ ಇಲ್ಲಿ ಅರ್ಥ ಮೇಲೆ ಯಾವ ಕಾಂಟಿನೆಂಟ್ಸ್ ಐತೋ ಕಂಟ್ರೀಸ್ ಐತೋ ಆ ಥರ ಅದು ಅಲ್ಲಿ ಮೂನ್ ಮೇಲೆ ಮಾರ್ಚ್ ಮೇಲೆ ಎಲ್ಲ ಕಂಟ್ರೀಸು ಕಾಂಟಿನೆಂಟ್ಸು ಈ ಥರ ಡೆವಲಪ್ ಮಾಡ್ತಾರೆ. ಇದರಿಂದ ಕೇವಲ ಅರ್ಥ ಮೇಲೆ ಅಲ್ಲ, ಮೂನು ಮಾರ್ಸು ಹಂಗೆ ಮುಂದಕ್ಕೆ ಹೋಗ್ತಾ ಜುಪಿಟರು ಇದೆಲ್ಲ ಆಗ್ತಾ ನಮ್ಮ ಟೆಕ್ನಾಲಜಿ ಹೆಂಗೆ